ರೆಕಾರ್ಡ್ ಆಗ್ತೈತಾ ಕ್ಯಾಮ್ರಾ ದೇವರು ಈ ಸಲನಾದರೂ ಕರೆಕ್ಟಾಗಿ ರೆಕಾರ್ಡ್ ಆಗುತ್ತಂದೆ. ನೆನ್ನೆ ಏನಾಗೋಗೈತಂದರೆ ರೆಕಾರ್ಡ್ಗೆ ಹಾಕಿದ್ದೀನಿ, ಇದು ಮೈಕ್ನೇ ಕನೆಕ್ಟ್ ಮಾಡ್ಕೊಂಡಿಲ್ಲ. ಎಂತೆಂಥ ಒಳ್ಳೊಳ್ಳೆ ಪ್ಲೇಸಲ್ಲಿ ಹೆಂಗೆಲ್ಲ ಚೆನ್ನಾಗಿ ಮಾತಾಡಿದ್ದೆ ಅದೆಲ್ಲ ರೆಕಾರ್ಡೇ ಆಗಿಲ್ಲ. ಸಖತ್ ಬೇಜಾರಾಗೋಯ್ತು. ನೀನು ನೋಡ್ರ ಅಯ್ಯೋ ಪಾಪ ಅನ್ನಿಸ್ತಿದೆ. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ. ಅವ್ವ ಅಯ್ಯೋ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಒಪ್ಪಿಕೊಂಡೋರು ದಡ್ಡರಲ್ಲ. ಒಂದ್ ಲೈಕ್ ಮಾಡ್ರಿ, ಒಂದ್ ಫಾಲೋ ಮಾಡ್ರಿ. ಹಲೋ ಹಾಯ್ ನಮಸ್ಕಾರ. ನಿಮ್ಮೆಲ್ಲರಿಗೂ ಚಿಕ್ಕಮಂಗ್ಳೂರಿಂದ ನಮಸ್ಕಾರ. ನೆನ್ನೆಯಿಂದ ನಮ್ಮ ಗಾಡಿ ಚಿಕ್ಕಮಂಗ್ಳೂರು ಗಲ್ಲಿ ಎಲ್ಲ ಓಡಾಡಿಕ್ಬಿಟ್ಟೈತೆ ನೆನ್ನೆ ನೈಟಿಂದನೂ. ಇವಾಗ ಎಲ್ಲಿಗೆ ಅಂದರೆ ಒಂದು ಹಿಲ್ ಸ್ಟೇಷನ್ ಪ್ಲೇಸ್ನ ವಿಸಿಟ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಆ ಹಿಲ್ ಸ್ಟೇಷನ್ ಪ್ಲೇಸ್ ಮೇಲ್ ಟಾಪಿಂದ ನಿಂತ್ಕೊಂಡ್ರೆ ಇಡೀ ಚಿಕ್ಕಮಂಗ್ಳೂರೇ ಕಾಣುತ್ತೆ. ಅದ್ರ ಜೊತೆಗೆ ಇಡೀ ಚಿಕ್ಕಮಂಗ್ಳೂರಲ್ಲಿರೋ ಬೆಟ್ಟ ಗುಡ್ಡಗಳು ಎಲ್ಲ ಕಾಣುತ್ತಂತೆ. ಇವಾಗ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಇನ್ನೂ ಬಾಯ್ಸ್ ಬರಬೇಕು, ಬರ್ತಾರೆ ಇನ್ನೇನು. ನಾವು 2 ಗಾಡಿಯವ್ರು ರೆಡಿಯಾಗಿದ್ದೀವಿ. ಇಲ್ಲೇ ಪೆಟ್ರೋಲ್ ಬಂಕಿದೆ. ಇವ್ರು ಏನು ಗುರು ನನ್ನ ಗಾಡಿಗೆ ಪೆಟ್ರೋಲ್ ಹಾಕ್ಸೋಣ ಅಂದರೆ ಇವ್ರು ಹಂಗೆ ನುಗ್ತವ್ರೆ. ಹೋಗ್ಲಿ ಎಲ್ಲ ನಿಂತ್ಕೊಳ್ಳಿ, ನನ್ನ ಗಾಡಿಗೆ ಪೆಟ್ರೋಲ್ ಬೇಕೀಗ, ನಾ ಹಾಕ್ಸ್ಕೊಂಡೆ ಬರೋದು. ಹಿಂಗೆ ನಮ್ಮನ್ನು ಬಿಟ್ಟು ಹೋದರೆ ನಾವು ಹೆಂಗಂತ ಹುಡ್ಕೋದವ್ರನ್ನ. ಮೊದಲೇ ಊರಿಗೆ ಹೊಸಬ ಹೋಗ್ಬಿಟ್ಟು ಅವ್ರು ಚಚ್ಕೊಂಡು ಗಾಡಿನ ಸ್ಪೀಡಾಗೆ. ಅಯ್ಯೋ ಇವನು ಯಾರು ಗುರು ಆಪೋಸಿಟಲ್ಲಿ ಹಿಂಗೆ ಬರ್ತಾನೆ. ಎಲ್ಲೋದ್ರು ಸೈಡ್ಗೆ ಹಾಕೊಂಡು ಫೋನ್ ಆದರೂ ಮಾಡೋಣ. ಟೋಟಲಿ ಕನ್ಫ್ಯೂಸ್ ಆಗುತ್ತೆ ನೋಡ್ರಿ. ಇದೇ ಮೌಂಟೇನ್ ವ್ಯೂ ಸ್ಕೂಲ್. ಸಗದಾಯ್ತು. ಏನಂತಕ್ಕೆ ಮೌಂಟೇನ್ ವ್ಯೂ ಅಂತ ಇಟ್ಟವ್ರು ಗೊತ್ತಾಯ್ತಿಲ್ಲ. ಇಲ್ಲಿ ಎದುರುಗಡೆ ದೊಡ್ಡ ಮೌಂಟೇನ್ ಕಾಣ್ತೈತಲ್ಲ, ಅದಕ್ಕೆ ಮೌಂಟೇನ್ ವ್ಯೂ ಸ್ಕೂಲ್ ಅಂತ ಇಟ್ಟವ್ರೇನೋ. ಗುರು ನಿಜವಾಗ್ಲೂ ಚಿಕ್ಕಮಂಗ್ಳೂರು ಬಗ್ಗೆ ಹೇಳ್ಬೇಕಂದ್ರೆ, ಅದರಲ್ಲೂ ನಮ್ಮ ತುಮಕೂರು ರೂಟಿಂದ ಬರೋರ್ಗಂತೂ ಅಲ್ಟಿಮೇಟ್ ವ್ಯೂ ಗುರು. ಮಸ್ತು ಮಾತ್ರ. ಆ ರೋಡ್ ಇರೋದಕ್ಕೂ ಆ ಬೆಟ್ಟದ ವ್ಯೂಗೂ ಅಲ್ಟಿಮೇಟ್ ಅಂದ್ಕೊಳ್ಳಿ, ಸ್ವರ್ಗ. ನನಗಂತೂ ಸಖತ್ ಇಷ್ಟ ಆಗೋಯ್ತು. ಮತ್ತು ಇಲ್ಲಿ ಸಿಗೋ ಊಟನೂ ಅಷ್ಟೇ ವೆರೈಟಿಗಳು ನಾನು ತಿಂದೇ ಇಲ್ಲ. ಆ ಥರ ಊಟಗಳೆಲ್ಲ ಐತಿ ಇಲ್ಲಿ. ನೆನ್ನೆನೂ ಅಷ್ಟೇ, ನೆನ್ನೆ ಒಂದು ಟ್ರೈ ಮಾಡಿದೆ, ಇವತ್ತು ಅಷ್ಟೇ. ಆ ಊಟದ ಹೆಸರು ಅದೇನೋ ತಿಂದು ಆದರೂ ಹೆಸರು ಗೊತ್ತಾಯ್ತಿಲ್ಲ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಇಲ್ಲಿಂದಾನೆ ನೋಡ್ರಿ, ಸಖತ್ತು ಚಳಿ ಗುರು. ಊರು ಮಾತ್ರ ಸಖತ್ತು ಚಳಿ. ನೈಟು 2-3 ಬೆಡ್ಶೀಟು ಓದ್ಕೊಂಡ್ ಮನಿಕೊಂಡಿದ್ದೀನಿ. ಒಟ್ಟಿನಲ್ಲಿ ನನಗಿಂತ ನನ್ನ ಗಾಡಿನೇ ನೆನ್ನೆ ಚೆನ್ನಾಗಿ ಸುತ್ತಾಡ್ಬಿಟ್ಟೆ ಚಿಕ್ಕಮಂಗ್ಳೂರು ಪೂರ್ತಿ. ಸಂಪೂರ್ಣ ಅಂತ ಅನ್ನಕ್ಕೆ ಹೋದೆ. ಇಲ್ಲೇ ಅವರೇ ಅಟ್ ಜಿಲ್ಲೆ 18 ಅಟ್ ಡಿಸ್ಟಿಕ್ 18. ಇವೆಲ್ಲ ರೆಸಾರ್ಟ್ ಇದ್ದಂಗೆ ಐತಲ್ವಾ, ರೆಸಾರ್ಟ್ಸೇ ಎಲ್ಲ ರೆಸಾರ್ಟ್ಸ್ಗಳು. ಆದರೆ ಸಿಟಿಯಿಂದ ಆಚೆ ಐತೆ. ಸಿಟಿನೇ ಇದೂ ಸ್ವಲ್ಪ ಸಿಟಿಯಿಂದ ಆಚೆ ಐತೆ ಅಷ್ಟೇ. ಶಿವ ರೆಸಾರ್ಟ್ಸ್ ಮಸ್ತ್ ಐತೆ ಗುರು ರೆಸಾರ್ಟು. ಇಲ್ಲೆಲ್ಲ ಫುಲ್ಲು ಗ್ರೀನ್ರಿ ನೋಡ್ರಿ, ಗ್ರೀನರಿ ಪ್ರದೇಶ. ಅದಕ್ಕೆ ನಮ್ಮ ಕರ್ನಾಟಕ ರ್ಯಾಂಕ್ 1ನಲ್ಲಿರೋದು ಟೂರಿಸಮ್ನಲ್ಲಿ. ವಾವ್ ಬ್ರೋ, ಸಖತ್ತಾಗಿದೆ. ಯಾವುದ್ಯಾವುದೋ ಗಿಡಗಳು, ನಾನು ನೋಡಿಲ್ದಿರೋ ಗಿಡಗಳೆಲ್ಲ ಹಾಕೋರೆ. ಗಿಡ ಮರ. ನಾವಿವಾಗ ಪ್ಲ್ಯಾನ್ ಮಾಡ್ಕೊಂಡಿದ್ದು ಆಫ್ ರೋಡಲ್ಲಿ ಹೋಗೋಣ ಅಂತ, ಫುಲ್ ಆಫ್ ರೋಡ್ ರೂಟಲ್ಲಿ. ನಿನ್ನೆ ಮಳೆ ಬಂದ್ಬಿಟ್ಟು ಆ ಪ್ಲೇಸ್ ಎಲ್ಲ ಸ್ವಲ್ಪ ಲ್ಯಾಂಡ್ ಸ್ಲೈಡ್ ಆದಂಗೆ ಆಗಿದೆಯಂತೆ. ಸೊ ಅದಕ್ಕೆ ಪ್ಲ್ಯಾನ್ ಚೇಂಜ್ ಮಾಡಿ ಹಿಂಗೆ ಹೋಗ್ತಾರೆ. ಇಲ್ಲೂ ಚೂರು ಮುಂದೆ ಆಫ್ ರೋಡ್ ಐತಂತೆ. ಆಫ್ ರೋಡು ಇದೆ, ನೋಡಬೇಕು ಹೆಂಗೆ ಮಾಡೋದು ಅಂತ. ಯಪ್ಪ, ಹೆಲ್ಮೆಟ್ ತೆಗೆದ್ರೆ ಅಷ್ಟು ಚಳಿ. ಹೆಲ್ಮೆಟ್ ಹಾಕೊಂಡ್ರೆ ಒಂಥರ ಉಸಿರು ಕಟ್ಟದಂಗೆ ಆಯ್ತೈತೆ. ಏನು ಮಾಡೋದು? ನಾನು ಯಾಕೆ 5ನೇ ಗೇರಲ್ಲಿ ಹತ್ತಿಸ್ತಾ ಇದ್ದೀನಿ? ಇಲ್ಲೆಲ್ಲ 4ನೇ ಗೇರೇ ಸಾಕು. ಬಂತು ನೋಡ್ರಿ ಆಫ್ ರೋಡು. ಆಫ್ ರೋಡ್ ರೂಟ್ ನಮ್ಮ ಗಾಡಿಗಳಿಗೆಲ್ಲ ಆಫ್ ರೋಡ್ ಸೂಟ್ ಆಗಲ್ಲ ಮ್ಯಾನ್. ಏನಾದ್ರು ಎಕ್ಸ್ಪಲ್ಸು, ಹಿಮಾಲಯನ್, ಮೊಪೆಟ್ ಗಾಡಿಗಳಿಗೆ ಸರಿ.
ಇದೇನಂತ ಆಫ್ ರೋಡ್ ಥರ ಇಲ್ಲ. ಇವ್ರು ಇನ್ನೊಂದು ರೂಟಲ್ಲಿ ಏನಾದರೂ ನಾನು ಒಪ್ಕೊಂಡಿದ್ರೆ ಆ ಕಡೆಯಿಂದ ಬರೋಣ ಅಂತ ಸಖತ್ ಕಷ್ಟ ಆಗೋಗ್ಬಿಟ್ಟಿರೋದು. ನನಗೆ ಈ ಕ್ಯಾಮ್ರಾದೇ ಭಯ, ಎಲ್ಲಾದರೂ ಬಿದ್ದಿದ್ದೋದ್ರೆ ಅಂತ. ಮ್ಯಾಗ್ನೆಟಿಕ್ ಮೌಂಟು ಜೊತೆಗೆ ಅದು ಯಾವುದೋ ಬ್ಲೂ ಆರ್ಮರ್ ಮೌಂಟು ಅದೆಲ್ಲ ಗಮ್ದು ಟೇಪ್ ಥರ, ಡಬಲ್ ಸೈಡ್ ಟೇಪ್ ಥರ ಹಾಕಂಡಿಸಿರೋದು. ಅದನ್ನು ಆಗಲೇ ಒಂದು 4 ಜನ ಹೋಗಿರ್ಬೋದು ಮೇಲೆ. ಇನ್ನೊಂದು 2 ಬೈಕರ್ಸ್ಗಳು ರೆಸ್ಟ್ ಮಾಡ್ತಾವ್ರೆ ರೂಮಲ್ಲೇ. ನಾವಿಬ್ಬರು ಹೊರಟಿದ್ದೀವಿ. ಮೇಲ್ಗಡೆ ಹೋಗಿ ನಾನ್ ವೆಜ್ ಸುಟ್ಕೊಂಡು ತಿಂದು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಮನೆಗೆ ಹೋಗಿ ತಲೆ ಸ್ನಾನ ಮಾಡಿ, ಮನೆಯಲ್ಲ ರೂಮ್ಗೆ ಹೋಗಿ ತಲೆ ಸ್ನಾನ ಮಾಡಿ 6 ಗಂಟೆ ಇಲ್ಲ 5 ಗಂಟೆ ಧರ್ಮಸ್ಥಳಕ್ಕೆ ಹೊರಡಬೇಕು. ಧರ್ಮಸ್ಥಳಕ್ಕೆ ಹೊರಟ್ರೆ ಅಲ್ಲೊಂದು ರೂಮ್ ಮಾಡಿ ಸ್ಟೇ ಮಾಡಿ ಬೆಳಗ್ಗೆ ಎದ್ದು ದೇವ್ರ ದರ್ಶನ ಮಾಡಿ ಅಲ್ಲಿಂದ ಚಿಕ್ಕಮಂಗ್ಳೂರಿಗೆ ಮತ್ತೆ ಬ್ಯಾಕ್ ಚಿಕ್ಕಮಂಗ್ಳೂರಿಗೆ ಬಂದು ಇಲ್ಲಿ ಬಿಟ್ಟು ಇಲ್ಲೊಬ್ರನ್ನ ಬಿಟ್ಬಿಟ್ಟು ಮತ್ತೆ ನಾವು ಶಿರಾಗಿ ಹೊರಡಬೇಕು. ನೋಡ್ಗುರು ಇಲ್ಲೂ ಎಲ್ಲ ಐತೆ. ಈ ಕೊಚ್ಚೆ, ನನಗೆ ಕೊಚ್ಚೆ ಕಂಡ್ರೆ ಆಗಲ್ಲ ಗುರು. ನಮ್ಮ ಮನೆ ಹತ್ರ ಮಂಡ್ ರೋಡು ಓಡಾಡಿಸಿ ಬೇಜಾರಾಗ್ಬಿಟ್ಟೈತೆ. ನಾ ಅದಕ್ಕೆ ಗಾಡಿ ತೊಳೆದೆ ಹತ್ತತ್ರ ಇಲ್ಲಿಗೊಂದು 6 ತಿಂಗಳಾಗೋಯ್ತೇನೋ. ಆಚೆ ಕಡೆ ವಾಟರ್ ಸರ್ವಿಸು ಮಾಡಿಸಿಲ್ಲ. ಆಚೆ ಕಡೆ ವಾಟರ್ ಸರ್ವಿಸ್ ಮಾಡ್ಸೋಕ್ಕೂ ಬೇಜಾರಾಗೋಗ್ತದೆ. ಹಿಂಗೆ ಬರ್ತೀವಿ ಅಂತ ಅಂದಿದ್ದಿದ್ರೆ ನಾನು ಯಾರ್ದಾದ್ರೂ ಆಫ್ ರೋಡ್ ಗಾಡಿ ಆದರೂ ಇಸ್ಕೊಂತಿದ್ದೆ. ನನ್ನ ಡ್ಯೂಕು ರೋಡ್ಗಷ್ಟೇ ಸರಿ. ರೋಡಲ್ಲಿ ಮಾತ್ರ ಚೀತಾ ಆಗ್ಬಿಟ್ಟಿರುತ್ತೆ, ಲೆಪರ್ಡು. ಆಫ್ ರೋಡಿಂಗ್ನಲ್ಲಿ ಆಮೆ. ಅವ್ರು 220 ಎಷ್ಟೋ ಚೆನ್ನಾಗಿ ಆಫ್ ರೋಡ್ ಮಾಡ್ಕೊಂಡು ಹೋಯ್ತಾವ್ರೆ. ಇಲ್ಲ ಅವ್ರದ್ದು ಜರುಗ್ತು ಯಪ್ಪ, ಹುಷಾರಾಗಿ ಬರಬೇಕು. ಊರು ಆಟೋದಲ್ಲಿ ಹೋಗೋರು ಮೇಲ್ಗಡೆ ಬಾಯ್ಸ್ಗಳೆಲ್ಲ, ಇಲ್ಲಿರೋರು ಲೋಕಲ್ ಬಾಯ್ಸ್ಗಳು ಆಟೋದಲ್ಲಿ ಹೋಗೋರೆ. ಒಂದಷ್ಟು ಜನ ರೆಸ್ಟ್ ಮಾಡ್ತಾವ್ರೆ ರೂಮಲ್ಲಿ. ನೋಡುಗರು ಬಂತು ಕೊಚ್ಚೆ ಇರೋ ಪ್ರದೇಶ. ಇಲ್ಲೇ ಹಿಂಗೆ ಇನ್ನು ಆ ಜಾಗ ಏನಾದರೂ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿಂದ ಹೋಗಿದ್ದಿದ್ರೆ ಇನ್ನೂ ಕಷ್ಟ ಆಗೋಗಿರೋದು. ನಾನು ಹ್ಯಾಂಡ್ಲಿಂಗ್ ಯಾಕೋ ಇಂಬ್ಯಾಲೆನ್ಸ್ ಆಯ್ತೈತೆ. ಇಂಬ್ಯಾಲೆನ್ಸ್ ಆಗೋದಕ್ಕೆ ಈ ಚಿಪ್ಸು ಮತ್ತು ಈ ಸ್ಪ್ರೈಟೇ ಕಾರಣ. ಸ್ಪ್ರೈಟಾ ಕೊಕೊಕೋಲಾ. ಒಂದು ಚಿಕ್ಕ ಪುಟ್ಟ ಹಳ್ಳ ಬಂದರೂ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆಗೆ ಹಳ್ಳ ಆಡಿಕ್ತೈತೆ. ಚಿಕ್ಕಮಂಗ್ಳೂರು ಹೆಂಗಿದೆ ಅಂದರೆ ಅಕ್ಕಪಕ್ಕ ಸುತ್ತಮುತ್ತ ಎಲ್ಲ ಬೆಟ್ಟ ಗುಡ್ಡ. ಸೆಂಟ್ರಲ್ ಸಿಟಿ ಐತೆ. ನಾವಿದ್ದಿದ್ದು ರೂಮ್ ಟಾಪ್ ಟೆರೆಸ್ ಮೇಲೆ ಹೋಗ್ಬಿಟ್ರಂತೂ ಅಲ್ಟಿಮೇಟ್ ವ್ಯೂಗುರು. ಇಲ್ಲಿ ಯಾವ್ಯಾವ ಬೆಟ್ಟಗಳು ಐತೋ ಆ ಬೆಟ್ಟಗಳೆಲ್ಲ ಕಾಣ್ತಾವೆ ಇಲ್ಲಿಗೇನೆ. ನೋಡ್ರಿ, ಹೆಲ್ಮೆಟ್ ಹಾಕೊಂಡ್ರೆ ಒಂದು ಪ್ರಾಬ್ಲಮ್ ಏನಂದರೆ ಉಸಿರು ಕಟ್ಟುತ್ತೆ ಜಾಸ್ತಿ. ನಂದಿದು ಕಂಪ್ಲೀಟ್ಲಿ ಕವರ್ ಆಗೋಗ್ಬಿಡುತ್ತೆ. ಓ ಗುರು, ಈ ಚಿಪ್ಸು ಎಲ್ಲ ಅವನಿಗೆ ಕೊಟ್ಬಿಡ್ಬೇಕಿತ್ತು ನಾನು. ಯಾಕೆ ಇದು ಒಂದು ಹಿಡ್ಕಂತ್ಯಾ ಆಡಿ ಹಿಂಗೆ ಆಡ್ತೈತೆ. ಹೆವಿ ಅಳ್ಳಾಡ್ತೈತೆ ಹ್ಯಾಂಡಲ್ಲು. ಹಾಂ ಸರಿ. ಫುಟ್ ರೆಸ್ಟು ಸ್ಟ್ಯಾಂಡ್ ಕೊಡ್ತಿದ್ದು. ಆ ಗಾಡೀಲಿ ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಆಗೋಗ್ಬಿಟ್ಟೈತೆ. ಸ್ಟ್ಯಾಂಡೆಲ್ಲ ಸ್ವಲ್ಪ ಕೆಳಗೆ ಬಿದ್ದುಬಿಟ್ಟೈತೆ. ಅದರಿಂದ ಗಾಡಿ ಹೆವಿ ಫುಟ್ ರೆಸ್ಟ್ ಪ್ರಾಬ್ಲಮ್. ನೋಡ್ರಿ ಚಿಕ್ಕ ಪುಟ್ಟ ಇದಕ್ಕೆ ಹೊಡಿತೈತಿ. ನನ್ನ ಗಾಡಿ ಹೇಳಂಗೆ ಇಲ್ಲ. ನನ್ನ ಗಾಡಿ ಎಲ್ಲ ಕರೆಕ್ಟಾಗಿದ್ರು ಇದ್ರದ್ದು ಗ್ರೌಂಡ್ ಕ್ಲಿಯರೆನ್ಸು ಹತ್ತತ್ರ 250 mm ಒಳಗೆ ಅಷ್ಟೇ. ವಾವ್, ಲುಕ್ ಅಟ್ ದ ಪ್ಲೇಸ್. ಯಾವ್ದಣ್ಣ ಕೆರೆ ಹಿಂಗೆ ಕಾಣ್ತೈತಿ ಇಲ್ಲಿಂದ. ನೋಡ್ರಿ, ಸೆಂಟ್ರಲ್ ಐತೆ ಕೆರೆ. ನೋಡ್ರಿ, ಇಂಥ ಗಾಡೀಲಿ ಬರಬೇಕು ಬಂದರೆ ಇಂಥ ಕಡೆ. 4x4 ಮಹೇಂದ್ರ ಥಾರ್ ಜೀಪ್ ಇದು ಮಹೇಂದ್ರ ಜೀಪ್ ಬತ್ತಿತ್ತ ಮಹೇಂದ್ರದಲ್ಲಿ. ಏನಪ್ಪ, ನನಗೆ ಅವಾಗಿನ ಕಾಲದ ಕಾರ್ಗಳ ಮೇಲೆ ನಾಲೆಡ್ಜ್ ಅಷ್ಟೊಂದಿಲ್ಲ. ಇನ್ನು ಇವಾಗಿನ ಕಾಲದ್ದು ಐತೆ. ಅಯ್ಯೋ ಯಾಕೆ ತಂದೆ ಹಿಂಗೆ ಆಡ್ತಿದ್ಯಾ. ನಿಧಾನಕ್ಕೆ ಹೋಯ್ತೀನಿ ತಂದೆ. ಆಫು ಆಗೋದೆ. ಆಗಲೇ ರಿಸರ್ವ್ಗೆ ಬಂದೈತಿ. ಇವಾಗಿನ್ನೂ ಹಾಕ್ಸಿದ್ದೆ ಪೆಟ್ರೋಲ್ನ. ಹಿಂಗೆ ಹೋಗ್ಬಿಡೋಣ. ನಾ 2ನೇ ಗೇರಲ್ಲಿ ನುಗ್ಗಿಸ್ಬೇಡ್ದು, 1ನೇ ಗೇರ್ ಹಾಕೊಂಡೆ ನುಗ್ಗಿಸ್ಬೇಕು. ಇದರಲ್ಲಿ ಇನ್ನೊಂದು ಏನಂದರೆ ಟಯರು ಫ್ಲ್ಯಾಟ್ ಸರ್ಫೇಸ್ ಇಲ್ಲ. ಫ್ಲ್ಯಾಟ್ ಬದಲು ಯು ಐತೆ, ಯು ಶೇಪ್ನಲ್ಲಿ ಐತೆ. ನೀವು ಡೀಪಾಗಿ ಅಬ್ಸರ್ವ್ ಮಾಡಿದ್ರೆ UW ಶೇಪಲ್ಲಿ. ಚಿಕ್ಕಮಂಗ್ಳೂರಿನಲ್ಲಿ ಇರೋರಿಗೆ ಈ ಪ್ಲೇಸ್ ಏನು ಹೊಸದೇ ಅಲ್ಲ ಗುರು.
ನಾನಿವಾಗ ಹೋಗ್ತಿದ್ದೀನಲ್ಲ ಆ ಪ್ಲೇಸ್ದು ಆ ಹೆಸರು ನಾನು ಹೇಳಲ್ಲ, ಇಲ್ಲಿರೋರು ಕೇಳಿದ್ರು ಹೇಳಲ್ಲ. ಒಟ್ಟಿನಲ್ಲಿ ಇದನ್ನ ಗ್ರೂಪ್ನಲ್ಲಿ ಹಾಕಿದ್ರು, ಅದಕ್ಕೆ ಈ ಪ್ಲೇಸ್ಗೆ ಹೋಗ್ತಾ ಇರೋದು. ಇಲ್ಲಿರೋ ಲೋಕಲ್ ಬಾಯ್ಸ್ ಜೊತೆಗೆ ಹೋಗ್ತಾ ಇದ್ದೀವಿ. ಆಗಲೇ ಇನ್ನೇನು ಇವತ್ತು ಹೊರಟ್ಬಿಡ್ತಾರೆ. ನಾವು ನಮ್ಮ ಸಪ್ರೇಟಾಗಿ ಇದಕ್ಕೆ ಹೋಗ್ತಾ ಇರೋದು, ಏನೋ ಧರ್ಮಸ್ಥಳಕ್ಕೆ. ರೋಡು ಪ್ಲೇಸ್ ನೋಡು ಗುರು, ಕಾಡಿದ್ದಂಗೆ ಐತೆ. ಇವ್ರು ನನ್ನ ಬಿಟ್ಟೋದ್ರು, ಯಾವುದಾದ್ರೂ ಸಿಂಹ ಹುಲಿನ ಬಂದು ಅಟ್ಯಾಕ್ ಮಾಡಿದ್ರೆ ನನ್ನ ಮೇಲೀಗ. ಇವ್ರು ಹಿಂಗೆ ಮಾಡೋ ತಪ್ಪು. ಹಿಂಗೆ ಹೋಗ್ಬಾರ್ದು, ಹಿಂಗೆಲ್ಲ ಜೋರಾಗವರು. ನಿಧಾನಕ್ಕೆ ಹೋಗಬೇಕು. ಫಾರೆಸ್ಟ್ ಒಳಗಡೆ ಹೋಗ್ತಿದ್ದೀವಿ. ಹೊರಟೆ ಹೋದ್ರು. ಇನ್ನೂ ಎಲ್ಲೈತೆ ಗುರು, 3 ಕಿಲೋಮೀಟ್ರ್ ಅಂದರು ಕಂಪ್ಲೀಟ್ಲಿ ಆಫ್ ರೋಡಿಂಗು. ನಾನು ಚಿಕ್ಕಮಂಗ್ಳೂರಿಗೆ ಬಂದರೆ ಓನ್ಲಿ ಸಿಟಿ ರೌಂಡ್ಸ್ ಅಂತ ಅಷ್ಟೇ ಅಂತ ಅಂದ್ಕೊಂಡಿದ್ದೆ. ಇವಾಗ ನೋಡಿದ್ರೆ ಈ ಥರ ಆಫ್ ರೋಡಿಂಗ್ ಎಲ್ಲ ಹೊಡಿಬೇಕು ಅಂತ ಅಂದಿದ್ರೆ ಒಬ್ರದ್ದು ಯಾರ್ದಾದ್ರೂ ಒಬ್ರದ್ದು ಗಾಡಿ ಸೆಟ್ಲ್ ಮಾಡ್ಕೊಂಡು ಇಸ್ಕೊಂಬಂದ್ಬಿಡ್ತಿದ್ದೆ. ಬಂದೋ ಅನಿಸುತ್ತೆ ಟಾಪೆಸ್ಟ್ ಪ್ಲೇಸ್ಗೆ ಇನ್ ಚಿಕ್ಕಮಂಗ್ಳೂರು. ಇಷ್ಟು ಬಂದಿದ್ದೀವಿ. ಗುರು, ನಾನು ನೋಡಿಲ್ಲಿ ಒಂದು ನಿಮಿಷ ಸೈಡ್ಗೆ ಹಾಕಿ ತೋರಿಸ್ತೀನಿ. ಇಲ್ಲಿ ನೋಡ್ರಿ ಪ್ಲೇಸ್ ಹೆಂಗಿದೆ, ಅಲ್ಟಿಮೇಟ್ ವ್ಯೂ ಗುರು. ವಾವ್, ಸಖತ್ ಇಷ್ಟ ಆಗೋಯ್ತು ಗುರು. ಈ ಥರ ಪ್ಲೇಸ್ ನಾನು ಇದೇ ಥರ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅಲ್ಲಿ ನೋಡ್ರಿ ಹೋಯ್ತಾ ಅವ್ರೆ. ನಾವು ಹೋಗೋಣ ಸಾಕು. ನಾವು ಬರಲಿಲ್ಲ ಅಂದರೆ ಅವ್ರು ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ಇಲ್ಲೆಲ್ಲ ಆಟೋದಲ್ಲಿ ಬಂದವ್ರು ಗುರು ಅವರು. ನಾನು ಯಾಕೆ ಸ್ಟ್ರೈಟಾಗಿ ಕುಂತಿಲ್ಲ, ಸೊಟ್ಟಕ್ಕೆ ಕುಂತಿದ್ದೀನಿ ಗಾಡಿ ಮೇಲೆ. ಈ ಥರ ಪ್ಲೇಸ್ ನಿಮ್ಮ ಲೈಫ್ ಟೈಮ್ನಲ್ಲಿ ಒಂದ್ಸಲನಾದರೂ ನೋಡಲೇಬೇಕು. ಅದು ಈ ಥರ ಜಾಗಕ್ಕೆಲ್ಲ ಬಂದು. ಬಂದರು. ಇದೇನಪ್ಪ ಪೀಕು ಇದ್ರದ್ದು. ಎಲ್ಲವ್ರೆ ಬಾಯ್ಸ್ಗಳು ಇಲ್ವೇ ಇಲ್ಲ, ಇನ್ನೂ ಬಂದವರು ಬಂದಿಲ್ವಪ್ಪ. ನೋಡ್ರಿ ಕಂಪ್ಲೀಟ್ಲಿ ಟಾಪ್ ಸೈಡ್ ಬಂದಿದ್ದೀವಿ. ಇದೇ ಆಲ್ಮೋಸ್ಟ್ ಆಲ್ ಚಿಕ್ಕಮಂಗ್ಳೂರಿನಲ್ಲಿ ಕಾಣುವಂಥ ಪೀಕ್ ಪ್ಲೇಸು. ಇಲ್ಲಿಂದ ಎಲ್ಲ ಬೆಟ್ಟನೂ ನೋಡ್ಬೋದು ಆರಾಮಾಗೆ. ನೋಡಿ, ಇದು ಮುಳ್ಳಯ್ಯನಗಿರಿ, ಇದು ಬಾಬಾ ಬುಡನ್ಗಿರಿ. ಈ ಕಡೆ ದೇವರಾಮ್ ಬೆಟ್ಟ ದೀಪಾವಳಿಗೆ ಒಂದು ಸಲ ಮೇಲ್ಗಡೆ ಹೋಗಿ ದೀಪ ಹಚ್ಚಿ ಬರ್ತಾರೆ, ಅದನ್ನು ದೇವರಾಮ್ ಬೆಟ್ಟ ಅಂತ ಅಂತಾರೆ. ಸೊ ನೋಡಿ, ಇದೇ ಟಾಪ್ ಪ್ಲೇಸು. ಕಂಪ್ಲೀಟ್ಲಿ ಫಾಗ್ ಆಗೋಗ್ಬಿಟ್ಟಿದೆ, ಕ್ಲಿಯರ್ ಇಲ್ಲ. ಇನ್ನೂ ಸ್ವಲ್ಪ ಹಂಗೆ ಕಾಣ್ತಾ ಇದೆ. ಸೊ ನೋಡಬೇಕು, ಆಮೇಲೆ ಹಂಗೆ ಟ್ರೈ ಮಾಡ್ತೀವಲ್ಲಿ ಹೋಗೋದಕ್ಕೆ. ಬಾಯ್ಸ್ ಎಲ್ಲ ಇಲ್ಲಿ ರೆಡಿ ಇದ್ದಾರೆ. ಹಾಯ್. ಓಕೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ ತಿಳಿಸಿ. ಸೊ ಕೀಪ್ ಸಪೋರ್ಟಿಂಗ್ ಮೀ ಗೈಸ್. ಓಕೆ, ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್.